ಇವ್ರೇನಂತ ಹೇಳಿದ್ರು, ಗ್ಯಾರಂಟಿ ಸ್ಕೀಮ್ ಅಂತಂದ್ರು. 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, 6 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ದುಡ್ಡು ಹಾಕಿಲ್ಲ. ಶಕ್ತಿ ಯೋಜನೆ ಅಂತ ಮಾಡಿದ್ರು, KSRTC ದಿವಾಳಿಯಾಗಿ ಹೋಗಿದೆ. 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಎಸ್ಕಾಂ ಎಲ್ಲ ದಿವಾಳಿ ಆಗ್ತಾ ಹೋಗ್ತಿದ್ದಾವೆ. ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ಇಲ್ಲಿವರೆಗೂ ಅದ್ರ ಬಗ್ಗೆ ಮಾತೇ ಇಲ್ಲ. ನಿರುದ್ಯೋಗಿ ಯುವಕರಿಗೆ, ಡಿಗ್ರಿ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಂದ್ರು, ಅದು ಯುವ ನಿಧಿ ಪ್ರಾರಂಭನೇ ಆಗಲಿಲ್ಲ. ಅದೇ ರೀತಿ 48 ಅಗತ್ಯ ಸೇವೆಗಳು ಮತ್ತು ಜನಬಳಕೆಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಅದರಿಂದ ಜನಕ್ಕೆ ಹೊಡೆತ ಬೀಳ್ತಾ ಇದೆ. ಮುದ್ರಾಂಕ ಶುಲ್ಕವನ್ನು ಹೆಚ್ಚು ಕಡಿಮೆ ಮಾಡಿದ್ದಾರೆ. ಕಸ ಕಲೆಕ್ಷನ್ ಮಾಡೋದಕ್ಕೂ ಕೂಡ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ವಾಟರ್ ಬಿಲ್ ಕರೆಂಟ್ ಬಿಲ್ 3,500 ರೂಪಾಯಿ ಇದ್ದಿದ್ದು 7,000 ರೂಪಾಯಿ ಮಾಡಿದ್ದಾರೆ. ಈ ರೀತಿ ಸರಣಿ ವೈಫಲ್ಯಗಳು ನಡೀತಾ ಇದಾವೆ. ಇನ್ನೊಂದು ಕಡೆ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ತಂದು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಬೆಲೆ ಏರಿಕೆ ಮಾಡೋದ್ರ ಜೊತೆಗೆ ಇವರ ಯಾವ ಅಭಿವೃದ್ಧಿ ಯೋಜನೆಗಳು ಕೂಡ ಕಾರ್ಯಗತ ಆಗ್ತಾ ಇಲ್ಲ, ಎಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಹಾಗಾಗಿ ಜನರಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ಅಪಸ್ವರ ಎದ್ದಿದೆ, ಸರ್ಕಾರಿ ವಿರೋಧಿ ಭಾವನೆ ಬಂದಿದೆ. ಈ ಮಧ್ಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು, ಮೂಡ ಹಗರಣ ಆಯಿತು, ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PS ಹೆಸರು ಬರೆದು ಬಿಟ್ಟು ಸತ್ತೋಗುವಂತ ಪ್ರಕರಣ ಸಂಭವಿಸಿತು. ಗುತ್ತಿಗೆದಾರರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಗುತ್ತಿಗೆದಾರರಿಗೆ ದುಡ್ಡು ರಿಲೀಸ್ ಆಗಿಲ್ಲ. ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೆ ಸ್ಕ್ವೇರ್ ಫುಟ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಿದ್ರಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಅಲ್ಲಿ ಗುಂಡಿ ಬೆಂಗಳೂರು ಆಗಿದೆ. ಮೇಕೆದಾಟು ಮಾಡ್ತೀವಿ ಅಂತ ಹೇಳಿದ್ರು, ಸ್ಟಾಲಿನ್ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ನಿಮಗೆ. ಕಳಸಾ ಬಂಡೂರಿ ಅದಕ್ಕೆ ತಾರ್ಕಿಕ ಅಂತ್ಯಕ್ಕೆ ಹೋಗುವಂತ ಲಕ್ಷಣ ಕಾಣ್ತಾ ಇಲ್ಲ. ಆಲಮಟ್ಟಿ ಡ್ಯಾಮದು ಅದ್ರ ಎತ್ತರವನ್ನು ಹೆಚ್ಚು ಮಾಡುವಂತದ್ದು, ಅದ್ರ ಬಗ್ಗೆನೂ ಮಾತಿಲ್ಲ. ಹೀಗೆ ಸರಣಿ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಈ ಜಾತಿ ಗಣತಿಯನ್ನ ನೀವು ಬಹಿರಂಗ ಮಾಡಿದ್ರೆ ಒಟ್ಟಾರೆ ಹಿಂದೂ ಸಮಾಜವನ್ನು ಒಡಿಬೇಕು, ಸಾಬ್ರು ಎಲ್ಲರಿಗಿಂತ ಜಾಸ್ತಿ ಇದ್ದಾರೆ ಅಂತ ತೋರಿಸ್ಕೊಂಡು ನಿಮ್ಮ ಕುರ್ಚಿನ ಉಳಿಸ್ಕೊಳ್ಬೇಕು. ಇದಕ್ಕೆ ಸಿದ್ದರಾಮಯ್ಯನವರು ಮಾಡಿರುವಂತಹ ತಂತ್ರಗಾರಿಕೆ ಇದಷ್ಟೇ ಬಿಟ್ಟು ಬೇರೆ ಏನೂ ಅಲ್ಲ. ನಾನೆಲ್ಲಾ ಜಾತಿ ಸಮುದಾಯದವ್ರನ್ನ ಕೇಳ್ತೀನಿ, ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯ್ತು, ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯ್ತು, OBC ಅವ್ರದ್ದು ಸಂಖ್ಯೆ ಕಮ್ಮಿ ಆಯ್ತು ಅಂತ ನೋಡಿ. ಹಿಂದೂ ಸಮಾಜವನ್ನ ಸಿದ್ದರಾಮಯ್ಯನವರು ಒಡೆಯಕ್ ಹೋಗ್ತಿದ್ದಾರೆ. ನಿಮ್ಮೆಲ್ಲರಿಗಿಂತಲೂ ಕೂಡ ಸಾಬ್ರು ಜಾಸ್ತಿ ಇದಾರೆ ಅಂತ ತೋರ್ಸಕ್ ಹೋಗ್ತಿದ್ದಾರೆ. ಜಾತಿ ಅಂತ ಎಷ್ಟು ದಿನ ಹೊಡೆದಾಡ್ಕೊಳ್ತೀರಿ? ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಸಮಾಜ ಇವತ್ತು ಸಿದ್ದರಾಮಯ್ಯನವರ ಈ ಒಂದು ಜಾತಿಯನ್ನು ಒಡೆಯುವಂತ ಕುತಂತ್ರದ ವಿರುದ್ಧ ಹೋರಾಟ ಮಾಡುವಂತ ಕಾಲ ಸನ್ನಿಹಿತವಾಗಿದೆ. ನೀವು ಮುಖ್ಯಮಂತ್ರಿಗಳಾಗಬೇಕು, ಈ ಜಾತಿಗೆ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಹೋಗ್ಬೇಡಿ. ಹಿಂದೂ ಸಮಾಜವನ್ನು ಉಳಿಸ್ಕೊಳ್ಳೋ ದೃಷ್ಟಿನಲ್ಲಿ ನೀವೆಲ್ಲ ಯೋಚನೆಯನ್ನು ಮಾಡಿ. ನೋಡಿ, ಜಾತಿ ಆಧಾರದ ಮೇಲೆ ರೆಪ್ರೆಸೆಂಟೇಷನ್ ಸಿಗ್ಬೇಕಲ್ವಾ? ನೀವು ಗಣತಿಯನ್ನು ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ 39 ಜನ ಲಿಂಗಾಯತ MLAಗಳು ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದೀರಲ್ಲ, ಮುಖ್ಯಮಂತ್ರಿ ಸ್ಥಾನ ಕೇಳಿ. ಅಲ್ಲಿ ಹೋರಾಟ ಮಾಡಲ್ಲ, ಬರೀ ಹೇಳಿಕೆ ಕೊಡ್ಕೊಂಡು ಕೂತಿರ್ತೀರಿ. ಶಾಮನೂರು ಶಿವಶಂಕರಪ್ಪನವರು ಬರೀ ಎಲ್ಲ ಒಂದು ಆಗಿಂದೀಗ ಒಂದು ಹೇಳಿಕೆಯನ್ನು ಬಿಸಾಡೋದು ಬಿಟ್ರೆ ನೀವೇನು ಹೋರಾಟವನ್ನು ಮಾಡ್ತಾ ಇದ್ರಿ? ಆದ್ರೆ ಹೋರಾಟ ಮಾಡೋದಾದ್ರೆ ಸಿದ್ದರಾಮಯ್ಯನವರ ಹತ್ರ ಚೇರ್ ಬಿಟ್ಕೊಡಿ ಅಂತ ಕೇಳಿ. ಅದು ಬಿಟ್ಟು ಇಲ್ಲಿ ಒಂದೊಂದು ಆಗಿಂದಾಗಿ ಒಂದು ಹೇಳಿಕೆ ಕೊಡುವಂತದ್ದು, ತಾತ್ಕಾಲಿಕವಾಗಿ ನಿಮಗೇನ್ ಬೇಕೋ ಅದನ್ನು ಗಿಟ್ಟಿಸ್ಕೊಳ್ಳೋದು, ಈ ಗಿಮಿಕ್ ರಾಜಕಾರಣ ಮಾಡಬೇಡಿ.